ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ದೇಶದ ಆರ್ಥಿಕತೆಯು ಹೆಚ್ಚಾಗಲು ವಿದೇಶಿ ವಸ್ತುಗಳನ್ನು ತಿರಸ್ಕರಿಸಿ ದೇಶೀಯ ವಸ್ತುಗಳನ್ನು ಹೆಚ್ಚು ಬಳಕೆ ಮಾಡಬೇಕು ಅಂತ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಹೇಳಿದ್ದಾರೆ. ಪಟ್ಟಣದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಮಂಡಲ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬಿಜೆಪಿಯ ನೂತನ ಪದಾಧಿಕಾರಿಗಳ ಆಯ್ಕೆ ಪೂರ್ವಭಾವಿ ಸಭೆ ಮತ್ತು ಆತ್ಮನಿರ್ಭರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ದೇಶದಲ್ಲಿ ಕೈಗಾರಿಕೆ ಕಾರ್ಮಿಕರು, ಕೃಷಿ, ಕರಕುಶಲ ವಸ್ತು ಉದ್ಯಮಿ ಸೇರಿ ದೇಶೀಯ ವಸ್ತುಗಳ ತಯಾರಿಕಾ ಕೇಂದ್ರಗಳಿಗೆ ಬಿಜೆಪಿ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ 20 ಲಕ್ಷ ಕೋಟಿ ಮೀಸಲಿಟ್ಟಿದ್ದಾರೆ. ಭಾರತೀಯರು ಮೊದಲು ದೇಶೀಯ ವಸ್ತುಗಳನ್ನು ಬಳಕೆ ಮಾಡುವ ಮೂಲಕ ದೇಶದ ಆರ್ಥಿಕತೆಯನ್ನು ಬಲಿಷ್ಠಗೊಳಿಸಬೇಕಾಗಿರುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಎಂದಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2ನೇ ಸ್ಥಾನ ಪಡೆದಿದ್ದೇವೆ. ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಧೃತಿಗೆಡುವುದು ಬೇಡ. ಬೂತ್ ಮಟ್ಟದಲ್ಲಿ ಬಿಜೆಪಿಯನ್ನು ಬಲಿಷ್ಠಗೊಳಿಸುವುದರ ಮೂಲಕ ಮುಂದಿನ ಗ್ರಾಮ, ತಾಲೂಕು, ಜಿಲ್ಲಾ ಪಂಚಾಯಿತಿ, ಪುರಸಭೆ ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ಶ್ರಮಿಸಬೇಕು ಎಂದಿದ್ದಾರೆ. ಭಾರತೀಯ ಜನತಾ ಪಕ್ಷದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ವಿಶೇಷವಾಗಿ ಬಾಗೇಪಲ್ಲಿ ಇರ್ಬೋದು, ಗುಡಿಬಂಡೆ ಇರ್ಬೋದು, ಚೇಳೂರು 3 ತಾಲೂಕುಗಳಿಂದ ನಮ್ಮೆಲ್ಲ ಪದಾಧಿಕಾರಿಗಳ ಒಂದು ಆಯ್ಕೆಯನ್ನು ಮಾಡಲಿಕ್ಕೆ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ. ತುಂಬ ಖುಷಿಯಿಂದ ಇವತ್ತು ಎಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ನಾಯಕರು ತುಂಬ ಅತಿ ಹೆಚ್ಚು ಜನ ಬಂದು ನಾವು ಜವಾಬ್ದಾರಿ ಕೊಟ್ಟರೆ ಕೆಲಸ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹುಮ್ಮಸ್ಸಿನಿಂದ ಹೆಸರುಗಳನ್ನು ಕೊಟ್ಟಿದ್ದೀವಿ. ಮೊದಲೆಲ್ಲ ನಾನು ಉಳಿದವನೂರಲ್ಲಿ ಅವನೇ ಗೌಡ ಅಂತ ಹೇಳ್ಬಿಟ್ಟು ಅದು ಹೆಸರಿತ್ತು, ಅದೇ ರೀತಿ ಇತ್ತು. ಆದರೆ ಇವತ್ತು ಅತಿ ಹೆಚ್ಚು ಆಕಾಂಕ್ಷಿಗಳು ತುಂಬ ಖುಷಿ ಆಗ್ತದೆ. ಸಮರ್ಥರಿದ್ದಾರೆ, ಅದನ್ನು ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ಇದೆ. ಅದನ್ನು ಅಳದುತೂಗಿ ಕೆಲಸ ಮಾಡಬೇಕು ಮತ್ತು ಅದು ರಾಜ್ಯದ ಗಮನಕ್ಕೂ ತಂದು ಜಿಲ್ಲಾ ಗಮನದಲ್ಲಿ ನಮ್ಮ ಸಂಸದರು ಅವೆಲ್ಲ ಕೂತ್ಕೊಂಡು ಅದನ್ನು ಚರ್ಚೆ ಮಾಡಬೇಕು ಅಂತ ಚರ್ಚೆ ಮಾಡಿ ತೀರ್ಮಾನ ತಗೊಂಡು ಒಂದು ಆಯ್ಕೆಯನ್ನು ಪ್ರಕ್ರಿಯೆಯನ್ನು ಮಾಡೋಕ್ಕೆ ನಾವೆಲ್ಲ ಕೂಡ ತಯಾರಿ ಮಾಡ್ಕೊಂಡಿದ್ದೀವಿ. ತುಂಬ ಖುಷಿಯಾಗ್ತಾಯಿದೆ. ನಮ್ಮೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇವತ್ತು ಸತತವಾಗಿ 2ನೇ ಬಾರಿ ಆಗಿದ್ದಾರೆ ಅಂದರೆ ಇವತ್ತು ಬೂತ್ ಮಟ್ಟದಿಂದ ಸಂಘಟನೆ ಮಾಡೋದಕ್ಕೋಸ್ಕರ ಆಗಿದೆ. ಅದರಿಂದ ಬಾಗೇಪಲ್ಲಿಯಲ್ಲೂ ಕೂಡ ಬೂತ್ ಮಟ್ಟದಿಂದ ನಾವೆಲ್ಲ ಸಕ್ರಿಯವಾಗಿ ಸಂಘಟನೆ ಮಾಡಬೇಕು. ಮತ್ತು ಪಂಚಾಯತಿ ಮಟ್ಟದಲ್ಲೂ ಕೆಲಸ ಮಾಡಬೇಕು. ಮತ್ತು ಜೊತೆಯಲ್ಲಿ ಬರ್ತಕ್ಕಂಥ ಚುನಾವಣೆ ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಮತ್ತು ಪುರಸಭೆ, ಪಟ್ಟಣ ಪಂಚಾಯತಿಗಳಿರ್ಬೋದು, ಇವೆಲ್ಲ ಗೆಲ್ಲಲಿಕ್ಕೆ ಒಂದು ಶಕ್ತಿ ಆಗಬೇಕು ಅಂದರೆ ಬೂತಲ್ಲಿ ಕಾರ್ಯಕರ್ತ ಗಟ್ಟಿ ಆಗಬೇಕು ಅನ್ನೋ ಧ್ಯೇಯವನ್ನು ಇಟ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದರ ಜೊತೆಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನು ಆತ್ಮನಿರ್ಭರ ಭಾರತವನ್ನು, ನಾವು ಸ್ವದೇಶಿ ವಸ್ತುಗಳನ್ನು ಏನು ಪ್ರತಿಯೊಬ್ಬರು ನಾವೆಲ್ಲ ಬಳಕೆ ಮಾಡಬೇಕು, ನಮ್ಮ ದೇಶದಲ್ಲಿ ಆರ್ಥಿಕತೆ ನಾವೆಲ್ಲ ಹೆಚ್ಚು ಮಾಡಬೇಕು, ಜನರಿಗೆ ಒಳ್ಳೆಯದಾಗಬೇಕು, ನಮ್ಮ ದೇಶದ ಒಂದು ಏನು ತಯಾರಿಕೆ ಆಗೋದನ್ನು ನಾವೆಲ್ಲ ಕೂಡ ಅದನ್ನೇ ಬಳಕೆ ಮಾಡಬೇಕು ಅಂತ ಒಂದು ಧ್ಯೇಯವನ್ನು ಇಟ್ಕೊಂಡು ಮಾಡಿದ್ದಾರೆ. ಅದನ್ನು ಕೂಡ ಬಾಗೇಪಲ್ಲಿಯಲ್ಲಿ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಅದನ್ನು ಪ್ರತಿಜ್ಞೆ ಮಾಡಿ ನಾವು ಕೂಡ ಸ್ವದೇಶಿ ವಸ್ತುಗಳನ್ನ ನಾವು ಬಳಸ್ತೀವಿ. ಏನು ಟೂತ್ಪೇಸ್ಟ್ ಇರ್ಬೋದು, ಸೋಪ್ ಇರ್ಬೋದು, ಏನೇ ಅದು ನಮ್ಮೆಲ್ಲ ವಸ್ತುಗಳನ್ನು ನಾವೆಲ್ಲ ಕೂಡ ಇವತ್ತು ಬಟ್ಟೆ ಇರ್ಬೋದು ಪ್ರತಿಯೊಂದು ಕೂಡ ನಾವು ಸ್ವದೇಶಿನ ಬಳಸ್ತೀವಿ ಅಂತ ಇವತ್ತು ಪ್ರಮಾಣವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ತುಂಬ ಹುಮ್ಮಸ್ಸಿನಿಂದ ಒಂದು ಹೊಸ ಉರುಬು ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಅಧ್ಯಕ್ಷರ ಘೋಷಣೆ ಆಗಿದೆ. ನಮ್ಮ ಜಿಲ್ಲೆಗೂ ಕೂಡ ರಾಮಚಂದ್ರೇಗೌಡರು ಅಂತ ನೇಮಕ ಆಗಿದ್ದಾರೆ. ಎಲ್ಲರ ಜೊತೆಗೂಡಿ ಇವತ್ತು ನಮ್ಮ ಸಂಸದರು ಸುಧಾಕರಣ್ಣ ಅವರು ಸೇರಿ ನಾವೆಲ್ಲ ಪಕ್ಷವನ್ನು ಕಟ್ಟಲಿಕ್ಕೆ ನಾವು ಆದ್ಯತೆಯನ್ನು ನೀಡಬೇಕು ಅಂತ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅಂತ ಇವತ್ತು ಕರೆಯನ್ನು ಕೊಟ್ಟಿದ್ವಿ. ನಮ್ಮೆಲ್ಲ ಕಾರ್ಯಕರ್ತರು ತುಂಬ ಹುಮ್ಮಸ್ಸಿನಿಂದ ಇವತ್ತು ಆಕಾಂಕ್ಷಿಗಳ ಹೆಸರುಗಳನ್ನು ಕೊಟ್ಟು ಯಾಕಂದರೆ ಈ ಸಂದರ್ಭದಲ್ಲಿ ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ ಸ್ವಾಮಿ, ಬಿಜೆಪಿ ಮಂಡಲ ಅಧ್ಯಕ್ಷ ಆರ್ ಪ್ರತಾಪ, ಗಂಗರೆಡ್ಡಿ, ಪಾತಪಳ್ಳಿಯ ಸುರೇಶ, ಅಶ್ವಥ್ ರೆಡ್ಡಿ, ನಿರ್ಮಲಮ್ಮ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.